ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಕಂಪ್ಲಿಯಲ್ಲಿ ಶ್ರೀ ಮಹಾಯೋಗಿ ವೇಮನ ಜಯಂತಿಯನ್ನ ಹೇಮ ಕಂಪ್ಲಿ ರೆಡ್ಡಿ ಜನಸಂಘದಿಂದ ಶ್ರೀ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಕಂಪ್ಲಿ ತಾಲೂಕು ತಹಶೀಲ್ದಾರ್ ಶಿವರಾಜ್, ಪುರಸಭಾ ಮುಖ್ಯಾಧಿಕಾರಿ ಕೆ ದುರ್ಗಣ್ಣ, ಇಟಗಿ ಬಸವರಾಜ್ ಗೌಡ, ಸಿಇಒ ಶ್ರೀಕುಮಾರ್, ವೆಂಕಟರೆಡ್ಡಿ, ನೆಲ್ಲೂಡಿ ಶೇಖರ್ ಗೌಡ, ವಾಸುಕುಮಾರ್, ಸಿಪಿಐ ಪೊಲೀಸ್ ಇಲಾಖೆ, ಚಂದ್ರಶೇಖರ್ ಕೋಟೆ, ಸುದರ್ಶನ ರೆಡ್ಡಿ, ಡಾಕ್ಟರ್ ಶ್ರೀನಿವಾಸ ರೆಡ್ಡಿ, ಮುರಳಿ ಮೋಹನ ರೆಡ್ಡಿ, ಚಂದ್ರಕಾಂತ ರೆಡ್ಡಿ, ರಾಮಸುಬ್ಬಾರೆಡ್ಡಿ, ಹನುಮಂತ ರೆಡ್ಡಿ, ಮಾಧವ ರೆಡ್ಡಿ, ಕೋಟಿರೆಡ್ಡಿ, ಪಿ ರಾಜಶೇಖರ್ ರೆಡ್ಡಿ, ವೀರಾರೆಡ್ಡಿ, ಸಕ್ಕರೆ ಕಾರ್ಖಾನೆ ಪಿ ವೆಂಕಟರೆಡ್ಡಿ ಹಾಗೂ ರೆಡ್ಡಿ ಸಂಘದ ಮಾತೆಯರು, ಕುಟುಂಬದವರು, ಮಕ್ಕಳು ಭಾಗವಹಿಸಿ ವಿಜೃಂಭಣೆಯಿಂದ ಆಚರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಚ್ಚಿದಾನಂದ ಹಿರೇಮಠ, ಎನ್ಕೆಎಸ್ ಟಿವಿ 4 ಕಂಪ್ಲಿ. తల్లిదండ్రుల మీద దయలేని పుత్రుడు పుట్టనేమి వాడు గిట్టనేమి పుట్టలో జగ పుట్టవా గిట్టవా ವಿಶ್ವದ ವಿನೋದ ಅವರು ಉಚಿತವಾಗಿಂದ ಸಹ ಒಂದು ಪರಿಪಾಲನೆ ಮಾಡುವಂಥ ಭವಿಷ್ಯದಲ್ಲಿ ಜನಿಸಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರು ಸಹ ಅವರು ಹಲವಾರು ದುಶ್ಚಟಗಳಿಗೆ ದಾಸರಾಗಿ ಅವ್ರ ಜೀವನವನ್ನು ಸಾಗ್ತಾ ಇದ್ರು. ಬರಬರುತ್ತಾ ಅವ್ರಿಗೇನಾಗಿದೆ, ಒಂದು ದೇವರ ಪ್ರೇರಣೆಯಿಂದ ತಮ್ಮೆಲ್ಲ ದುಶ್ಚಟಗಳನ್ನು ಹೊರತು ಬಿಟ್ಟು ಸಮಾಜಕ್ಕೆ ಉತ್ತಮ ಸೇವೆಯನ್ನು ಕೊಡಬೇಕಂತ ನಿಟ್ಟಿನಲ್ಲಿ ಸಮಾಜ ಸೇವಕರಾಗಿ ಮತ್ತು ಉತ್ತಮವಾದ ಕವನಗಳ ಕಾದಂಬರಿಗಳ ರಚನೆ ಮಾಡಿ ವೇದಿಕೆ ಮೇಲೆ ಆಲ್ಮೋಸ್ಟ್ ನಾವು ಎಲ್ಲ ವಿಷಯಗಳನ್ನು ಫಾಲೋ ಮಾಡಿದ್ದೀವಿ. ಬಸವರಾಜರು ಕರ್ನಾಟಕದಲ್ಲಿ ಬಸವಣ್ಣಬೇಕು, ತಮಿಳುನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ವೇಮನ್ ಅವರು ಇವತ್ತು ಮೋರ್ ದ್ಯಾನ್ 15,000 ವಚನಗಳು ರಚನೆ ಮಾಡಿದ್ದಾರೆ. ನಮಗೆ ಗೊತ್ತಿರೋ ಪ್ರಕಾರ ಕಡಪದಲ್ಲಿ ವೇಮನ್ ಒಂದು ಯೂನಿವರ್ಸಿಟಿ ಇದೆ,